ನಮಸ್ಕಾರ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ಸಮಾಂತರ ಸೇರಿಗಳು ಮುಂದುವರೆದ ಭಾಗ 1.3 ರಲ್ಲಿ ಬರ್ತಕ್ಕಂಥ 9ನೇ ಸಮಸ್ಯೆ ನೋಡೋಣ. 9ನೇ ಸಮಸ್ಯೆ ಹೇಗಿದೆಯಪ್ಪ ಅಂದರೆ 7 ಪದಗಳ ಮೊತ್ತ 49 ಮತ್ತು ಅದೇ ರೀತಿ 17 ಪದಗಳವರೆಗಿನ ಮೊತ್ತ 289 ಆಗಿದೆ. ಹಾಗಾದರೆ ಇಲ್ಲಿ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ನಮ್ಮ ಪ್ರಶ್ನೆ ಇದೆ. ಹೌದಾ? ಅಂದರೆ ಇಲ್ಲಿ ಎಸ್ ಅನ್ನು 7 ಸಲ ಅದು ಕೊಟ್ಟಂಥ ಸಮಾಂತರ ಸೇರಿ 7 ಪದಗಳನ್ನು ಕೂಡಿಸಿದಾಗ ಬರ್ತಕ್ಕಂಥ ಸಂಖ್ಯೆ 49. ಅದೇ ರೀತಿ ಪದಗಳ ಸಂಖ್ಯೆ 17 ಬಾರಿ ಕೂಡಿಸಿದಾಗ ಬರ್ತಕ್ಕಂಥ ಸಂಖ್ಯೆ 289 ಆದರೆ ನಮಗೆ ಏನು ಬೇಕು? n ಪದಗಳವರೆಗಿನ ಮೊತ್ತವನ್ನು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಈಗ ಯಾಕೆ ಆ ಥರ ಮಾಡೋದು? ಕಂಟಿನ್ಯೂ ಮಾಡೋಣ. ನೋಡಿ, ಇಲ್ಲಿ n ಪದಗಳವರೆಗಿನ ಮೊದಲಿಗೆ ನಾವು ಸೂತ್ರ ತಗೊಳ್ಳೋಣ. Sn = n/2 2a + n - 1 × d. ಹೌದಾ? ಈಗ ನಾವು ಮೊದಲಿಗೆ ಸ್ಟಾರ್ಟ್ ಮಾಡೋದೇನಪ್ಪ ಅಂದರೆ ಎಸ್ 7 ಕೊಡ್ತಾರೆ. ಅಲ್ಲಿ ನೋಡಿ, ನಾನೇನು ಮಾಡ್ತೀನಿ, n ಇಲ್ಲಿ ಇದರೊಳಗೆ ಎ ಅಂದರೆ ಗೊತ್ತಿಲ್ಲ, n ಅಂದರೆ 7. ಹಾಗಾದ್ರೆ ಈ ಕಡೆ ಇನ್ನೊಂದು ಏನಪ್ಪ ಅಂದರೆ n ಅಂದರೆ ಆ ಕಡೆ ಇದ್ದಾಗ 17. ಇಲ್ಲಿ n ಅಂದರೆ 7 ಅಂದರೆ ಸೂತ್ರದಾಗ ಬರ್ತೀನಿ ನಾನು. S7 ಎಷ್ಟದ? ಎಷ್ಟದ? 49 ಇಸ್ ಈಕ್ವಲ್ ಟು n ಅಂದರೆ ಎಷ್ಟದ? 7/2 ಬ್ರಾಕೆಟ್ 2 × a ಹಂಗೆ ಇದೆ ಪ್ಲಸ್ n ಅಂದರೆ 7 - 1 × d ಹಾಗೆ ಇದೆ. ಈಗ ಓರೆ ಪ್ರಕಾರ ಮಾಡಿ. 49 × 2/7 ಇಸ್ ಈಕ್ವಲ್ ಟು ಇದು 2a ಪ್ಲಸ್ ಇದರಾಗ 7ರ 1 ಕಳೆದಿ 6d 7 1 7 7 49 7 2 14 ಇಸ್ ಈಕ್ವಲ್ ಟು 2a ಪ್ಲಸ್ 6d ಸಮೀಕರಣ 1 ಅಂತು. ಅದೇ ರೀತಿ 17ನೇ ಪದ ಎಸ್ 289 ಇಸ್ ಈಕ್ವಲ್ ಟು n ಅಂದರೆ 17/2 2 × a ಪ್ಲಸ್ 17 - 1 × d ಅಂದರೆ ಆಗಿದೆ. ಓರೆ ಪ್ರಕಾರ ಮಾಡಿ. 289 × 2/17 ಇಸ್ ಈಕ್ವಲ್ ಟು 2a ಇದರಾಗ 17ರ 1 ಕಳೆದಿ 16d 17 1 17 ಎಷ್ಟು ಬಂತು? 2 16 34 ಇಸ್ ಈಕ್ವಲ್ ಟು 2a ಪ್ಲಸ್ 16d. ಹೀಗೆ ಮಾಡೋಣ. ಇಕ್ವೇಷನ್ ನಂಬರ್ ಇದಕ್ಕೆ ಸಮೀಕರಣ 2 ಅಂತ. ಈಗ ಸಮೀಕರಣ 2ರಲ್ಲಿ 1 ಕಳೆದಾಗ ಸಮೀಕರಣ 2ರಲ್ಲಿ ಸಮೀಕರಣ 1 ಕಳೆದಾಗ 2 ಮ್ಯಾಲಿಡಿ 34 ಇಸ್ ಈಕ್ವಲ್ ಟು 2a ಪ್ಲಸ್ 16d. ಇನ್ನೊಂದು 14 ಇಸ್ ಈಕ್ವಲ್ ಟು 2a ಪ್ಲಸ್ 6d. ಈಗ ಮೈನಸ್ ಮಾಡಿ ಇದರಾಗ 16d ಇದ್ದಾಗ 6d ಹೋದರೆ 10d ಪ್ಲಸ್ ಇದು ಕ್ಯಾನ್ಸಲ್ ಆಯಿತು. ಇಸ್ ಈಕ್ವಲ್ ಟು 34 14 ಹೋದರೆ ಎಷ್ಟು ಇತ್ತು? 20. d ಇಸ್ ಈಕ್ವಲ್ ಟು 20/10 11 12 d ಇಸ್ ಈಕ್ವಲ್ ಟು 2. ಸಮೀಕರಣ ಇದು 1ರಲ್ಲಿ ಆಗ್ತದೆ. d ದ ಬೆಲೆ 1ರಲ್ಲಿ ಆದೇಶಿಸಿ. d ದ ಬೆಲೆ 1ರಲ್ಲಿ ಆದೇಶಿಸಿ. ಸಮೀಕರಣ 1 ಏನಂದರೆ ಇಲ್ಲಿದೆ ನೋಡಿ. ಸಮೀಕರಣ 1 14 ಇಸ್ ಈಕ್ವಲ್ ಟು 2a ಪ್ಲಸ್ 6 × d ಅಂದರೆ 2.
14 ಇಸ್ ಈಕ್ವಲ್ ಟು 2a ಪ್ಲಸ್ ಆ 2 12. 14 ಮೈನಸ್ 12 ಇಸ್ ಈಕ್ವಲ್ ಟು 2a. a ಇಸ್ ಈಕ್ವಲ್ ಟು 2 ಭಾಗಿಲೆ 2 ಕ್ಯಾನ್ಸಲ್. a ಇಸ್ ಈಕ್ವಲ್ ಎಷ್ಟು ಬಂತು 1. a ಇಸ್ ಈಕ್ವಲ್ ಟು 1, d ಇಸ್ ಈಕ್ವಲ್ ಟು 2. ಹಾಗಾದರೆ ಈಗ ಇದರ ಸಮಾಂತರ ಶ್ರೇಣಿ ಆದರೆ ಅವುಗಳ n ಪದಗಳವರೆಗಿನ ಮೊತ್ತವಾದರೆ a1 a2 a3 ಮತ್ತು n ಪದಗಳವರೆಗೆ ಬರೆಯಿರಿ. ಸಮಾಂತರ ಶ್ರೇಣಿ ಬರೆಯಲ್ಲ. ಈಗ ನೋಡೋಣ. a1 a2 a3 an. a1 ಅಂದ್ರೆ ನಮಗೆ ಆಲ್ರೆಡಿ 1 ಬಂದದ್ದು 1. a2 ಅಂದರೆ a ಪ್ಲಸ್ ಡಿ. a3 ಅಂದರೆ a ಪ್ಲಸ್ 2d. an a ಅಂದರೆ 1 ಪ್ಲಸ್ 2 1 ಪ್ಲಸ್ 2 ಇಂಟು 2 ಇದು n ವರೆಗೆ 1 3 5 1 3 5 ಈಗ n ವರೆಗೆ an ಕಂಡುಹಿಡಿಯೋಣ. an is equal to a plus n minus 1 into d. an is equal to a ಅಂದ್ರೆ 1 plus n ಹಂಗೆ ಇರಲಿ ಮೈನಸ್ 1 into d ಅಂದ್ರೆ 2. an equal to 1 plus ಇದು ಗುಣಾಕಾರ ಮಾಡಿ 2n ಮೈನಸ್ 2. an equal to 2 ಮೈನಸ್ ಮಾಡಿ 2n ಮೈನಸ್ 1. ಇದು n ಪದಗಳ ವರೆಗಿನ n ಪದಗಳು. ಈಗ ನಾವು ಸಮಾಂತರ ಶ್ರೇಣಿಯಲ್ಲಿ ಈಗ 9ನೇ ಪ್ರಶ್ನೆ ನಮಗೆ ಗೊತ್ತಾಯಿತು. 10ನೇ ಪ್ರಶ್ನೆ ಏನಿದೆ ನೋಡೋಣ. ಪದಗಳ ವರೆಗಿನ ಮೊತ್ತ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯುತ್ತಾರೆ. ಈಗ ನಾವು n ಪದಗಳವರೆಗಿನ n ಪದಗಳಾಯಿತು. ಈಗ ನಾನು ಇದರೊಳಗೆ n ಪದಗಳವರೆಗಿನ ಮೊತ್ತ ಕಂಡುಹಿಡಿಯೋಣ. n ಪದಗಳವರೆಗಿನ ಮೊತ್ತ ಕೂಡ ಇದರಲ್ಲಿ ಕಂಡುಹಿಡಿಯೋದು. ಅಲ್ಲಿ n ಪದಗಳಾಯಿತು. n ಪದಗಳವರೆಗಿನ ಮೊತ್ತ Sn equal to n by 2 2a plus n minus 1 into d ದಾಗ ಬರ್ತದೆ. n ಅಂದರೆ ಹಂಗೆ ಇರಲಿ 2 ಇಂಟು 1 ಪ್ಲಸ್ n ಅಂದ್ರೆ ಮತ್ತೆ ಹಾಗೆ ಇರಲಿ ಮೈನಸ್ 1 d ಅಂದರೆ 2. ಈಗ ಮಾಡೋಣ n by 2 ಹಾಗೆ ಇರಲಿ 2 ಅಂದರೆ 2 ಪ್ಲಸ್ ಇದಕ್ಕೆ ಗುಣಾಕಾರ ಮಾಡಿ 2n ಮೈನಸ್ 2. ಈಗ ನೋಡಿ ಮೈನಸ್ 2 ಪ್ಲಸ್ 2 ಹೋಗ್ತದ. ಇರುವುದು n by 2 ಇಂಟು 2n. ಇದು ಛೇದವಿದೆ ಆನ್ಸರ್ ಏನಂದ್ರೆ n ಇಂಟು n n ಸ್ಕ್ವೇರ್. ಹಾಗಾದರೆ Sn ಸಮಾಂತರ ಶ್ರೇಣಿಯಲ್ಲಿ ಬೆಸ ಸಂಖ್ಯೆಗಳ ಮೊತ್ತ ಸೂತ್ರ ಇದೆ. ಇದು ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕಾದ್ರೆ ಯಾಕಂದ್ರೆ ನಮ್ಮ ಸಮಾಂತರ ಶ್ರೇಣಿ ಎಂಬ 1 3 5 7 ಈ ಮಗವು. ಹಾಗಾದರೆ ಇದು ಬೆಸ ಸಂಖ್ಯೆಗಳ ಮೊತ್ತ ಕೂಡ ಬರೆಯಬಹುದು. ಬೆಸ ಸಂಖ್ಯೆಗಳ ಮೊತ್ತ ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಂದ್ರೆ ನಾವು ಇದೇ ಸೂತ್ರನೇ ಯೂಸ್ ಮಾಡಬೇಕಾಗಿದೆ. Sn is equal to n ಸ್ಕ್ವೇರ್. Sn is equal to ಇದು ಪದಗಳು n ಪದಗಳವರೆಗೆ ಪದಗಳು ಕಂಡುಹಿಡಿದಾಗ 2n ಮೈನಸ್ 1. ಈಗ a1 a2 a3 ಇದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ. a1 a2 a3 ಡ್ಯಾಶ್ ಡ್ಯಾಶ್ an ವರೆಗೆ ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ತೋರಿಸಿ. ಇಲ್ಲಿ ಒಂದು ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿ ಪದ ಕೊಟ್ಟಿದ್ದಾರೆ n ಪದ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. an equal to 3 plus 4n. ಮೊದಲಿಗೆ ಇದು an ಅದ. ನನಗೆ ಮೊದಲ ಪದ ಬರಬೇಕಾಯಿತು ಅಂತಂದ್ರೆ a1 a2 a3 ಮೊದಲ ಪದ ಬರಬೇಕಾಗಿತ್ತು ಏನು ಮಾಡಿ ಈಗ a1 a2 a3 ಹೌದಾ. ಮೊದಲ ಪದ ಬರಬೇಕಾದ್ರೆ n ಜಾಗದಾಗ 1 ಅದ. n ಜಾಗದಾಗ 1 ಆಗಿ ನೋಡಿ ಅವಾಗ ಮೊದಲ ಪದ ಬರ್ತದೆ. a1 is equal to 3 plus 4 into 1. 3 ಅಂದರೆ 3 plus 4. a1 is equal to 7. a1 is equal to 7. ಅದೇ ರೀತಿ a2 ಕಂಡುಹಿಡಿಯಿರಿ. a2 is equal to 3 plus 4 into 2. 3 plus 4 2 n. ಆವಾಗ 11 a2 ಆಯಿತು.
ಈಗ A3 ಕಂಡಿಡಿ ಇಟದ 3 ಪ್ಲಸ್ n ಇದ್ದರೆ 3 ಆಗ್ತದೆ ಇಂಟು 3 ಪ್ಲಸ್ 3 4 12 ಟೋಟಲಿ ಆನ್ಸರ್ 15. ಹಾಗಾದರೆ ಸಮಾಂತರ ಶ್ರೇಣಿಗಳು ಗೊತ್ತಾಯಿತು. A1 ಅಂದರೆ ಎಷ್ಟು ಬಂದಿದೆ? 7 ಬಂದಿದೆ. A2 ಅಂದರೆ 11 ಬಂದಿದೆ. A3 ಅಂದರೆ ಎಷ್ಟು ಬಂದ? 15 ಬಂದದ. ಎನ್ಗೆ ಏನು ತೋರಿಸ್ತಾರೆ ಅವರು? ಇದರ ಸಮಾಂತರ ಶ್ರೇಣಿ ಆದರೆ ಮುಂದೆ ಇದೇ ಕ್ವಶನ್ ಅಲ್ಲಿ 15ನೇ ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೊಟ್ಟರು. ಇದೇ ಪ್ರಶ್ನೆದಲ್ಲಿ ಮುಂದೆ ಇದರಲ್ಲಿ ಪ್ರಿಂಟ್ ಆಗಿಲ್ಲ 15 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತಿದ್ರು. ಹಾಗಾದರೆ ಎಸ್ 15 ಕಂಡುಹಿಡಿತಿದ್ರು. 15 ಪದಗಳವರೆಗಿನ ಮೊತ್ತ ಎಸ್ 15 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. ಪ್ರಶ್ನೆದಲ್ಲಿ ಪ್ರಿಂಟ್ ಆಗಿಲ್ಲ, ಅದು ಬರ್ಕೊಳ್ಳಿ. ಎಸ್ 15 ಅಂದಾಗ ಎಸ್ ಎನ್ ಇಸ್ ಈಕ್ವಲ್ ಟು 15 ಎಸ್ 15 ಎಸ್ ಕ್ವಶನ್ ಮಾರ್ಕ್. ಎಸ್ 15 ಅಂದಾಗ 15 ಭಾಗಿಲೆ 2 ಇಂಟು 2 ಇಂಟು 7 ಪ್ಲಸ್ ಎನ್ ಅಂದರೆ 15 ಮೈನಸ್ 1 ಇಂಟು ಡಿ ಅಂದರೆ 7ರಾಗ ಸರಿ 11 7 ಕಳೆದಿ 4. ಈಗ ಎಸ್ 15 ಇಸ್ ಈಕ್ವಲ್ ಟು 15 ಭಾಗಿಲೆ ಅಂಗಡಿಯಲ್ಲಿ 7 2 14 ಪ್ಲಸ್ 15 1 ಕಳೆದಿ 14 ಇಂಟು 4. ಈಗ 15 ಭಾಗಿಲೆ 2 ಅಂಗಡಿಯಲ್ಲಿ ಬ್ರಾಕೆಟ್ನಾಗ 14 ಪ್ಲಸ್ 14 4 50 ಕೂಡಿಸಿ 15 ಭಾಗಿಲೆ 2 ಇಂಟು ಎಷ್ಟಾಗುತ್ತೆ? 10 70 ಇಲ್ಲಿ ಛೇದವಡಿದಿ 35 ಗುಣಿಗೆ 15 15 75 15 ಮೂಲೆ 45 15 ಮೂಲೆ 45 15 ಮೂಲೆ 40 ಎಷ್ಟಾಯ್ತು? 15 45 1 7 50 15 ಮೂಲೆ 45 45 1 7 52 ಆನ್ಸರ್ 525 525 45 ಪ್ಲಸ್ 525. 15 ಪದಗಳವರೆಗಿನ ಮೊತ್ತ 525 ಆಗಿದೆ. ಈ ರೀತಿಯಾಗಿ ನಾವು ಕೂಡ ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇನ್ನೊಂದು ಪ್ರಶ್ನೆ ಇದೇ ರೀತಿ an = 9 ಮೈನಸ್ 5n ಅಂತಿದೆ. ಅದು ಕೂಡ ಈಗ ನಾವು ಸಾಲ್ವ್ ಮಾಡಿ ಇದೇ ರೀತಿ ಸೇಮ್ ಸಿಮಿಲರ್ ಅದು ಕೂಡ ನಾವು ಸಾಲ್ವ್ ಮಾಡಬಹುದು. 15 ಪದಗಳವರೆಗಿನ ಮೊತ್ತ ಕೂಡ ಅಲ್ಲಿಯೂ ಕಂಡುಹಿಡಿಯಬಹುದು. ಈಗ ಅದು ಇದ್ರ ಜಾಗದಾಗ ನಾನು ಅದು ಬರ್ತದೆ 9 ಮೈನಸ್ 5n ಬರ್ತದೆ. ಸೇಮ್ ಇದು ತಿಳಿದಿಲ್ಲ ಅಂದ್ರೆ ಅದರಾಗ ನೋಡ್ಕೊಳ್ಳಿ. ನಾವು ಎರಡು ಸೇಮ್ ರೀತಿ ಇರೋದ್ರಿಂದ ಒಂದು ಕಲ್ತ್ರೆ ಇನ್ನೊಂದು ಬರ್ತಿರಲ್ಲ. ಯಾಕಂದ್ರೆ ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ, ಬಟ್ ನಂಬರ್ ಮಾತ್ರ ಚೇಂಜ್ ಇದ್ದಾವೆ. ನಾವು ಇದರಲ್ಲಿ ಕೂಡ ಇಲ್ಲಿ ಏನು ಮಾಡಿದವಲ್ಲ ಅದೇ ರೀತಿಯಾಗಿ ಇದರಲ್ಲಿ ಕೂಡ ನಾವು ಕಲಿಬಹುದು. ಇವಾಗ ಸೇಮ್ ಇದೇ ರೀತಿ ಎಕ್ಸಾಮ್ನಲ್ಲಿ ಕೂಡ ಇದರ ಮೇಲೆ ಬಹಳಷ್ಟು ಕಲಿಯ ಈ ಥರ an = 9 ಮೈನಸ್ 5 ಅನ್ನೋದು ಮೊದಲಿಗೆ ಏನು ಮಾಡಬೇಕು? n ಇದ್ದರೆ 1 ಆಗಬೇಕು. 9 ಮೈನಸ್ 5 ಇಂಟು 1 9 ಹಂಗೆ 5 ಒಂದೇ 5 9ರ 5 ಎಷ್ಟು ಬಂತು? 9ರ 5 ಎಷ್ಟು ಬಂತು? 4. ಅದೇ ರೀತಿ a2 ಕಂಡುಹಿಡಿ. 9 ಮೈನಸ್ 5 ಇಂಟು 2 9 ಮೈನಸ್ 5 2 ಎಷ್ಟು? 10 10ರಾಗ 9 ಕಳೆಯಿರಿ ಮೈನಸ್ 1. ಈಗ a3 ಕಂಡುಹಿಡಿ. 9 ಮೈನಸ್ 5 ಇಂಟು 3 9 ಹಂಗೆ 5 3 15 ಮೈನಸ್ 15. ಈಗ a3 = ಇದರಾಗ 15ರಾಗ 9 ಕಳೆಯಿರಿ ಮೈನಸ್ 6. ಈಗ ನಮಗೆ a3 ಗೊತ್ತಾಯಿತು. a1 a2 a3 ಹೀಗೆ ಹೋಗ್ಬೋದು. ಮೊದಲಿಗೆ a1 ಹಾಕಿದಾಗ 4 ಬಂದದ, a2 ಹಾಕಿದಾಗ ಮೈನಸ್ 1 ಬಂದದ, a3 ಹಾಕಿದಾಗ ಮೈನಸ್ 6 ಬಂದದ. ಈಗ 15 ಪದಗಳವರೆಗಿನ ಮೊತ್ತ ಎಸ್ 15 = 15 ಭಾಗಿಲೆ 2 ಇಂಟು 2 ಇಂಟು a ಅಂದರೆ 4 ಪ್ಲಸ್ n ಅಂದರೆ 15 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು ಬರ್ತದೆ? ಡಿ ಅಂದರೆ ಇಲ್ಲಿ ಕಂಡುಹಿಡಿಯೋಣ. ಡಿ ಅಂದರೆ ಎಷ್ಟು ಬರ್ತದೆ? ಡಿ = ಮೈನಸ್ 1 ಮೈನಸ್ 4 ಡಿ = ಮೈನಸ್ 5. ಇದು ಡಿ1.
ಈಗ ಡಿಗ್ರಿಗೆ ಏನದ ಏನಾಗ್ತದ -5 ಡಿಗ್ರಿ ಆಗದ -5 ಅವಾಗ ಏನು ಮಾಡಿ 15 ಭಾಗಿಲೆ 2 ಹಂಗೆ ಹೇಳಿ 2 4 8 ಪ್ಲಸ್ 14 ಇಂಟು -5 15 ಭಾಗಿಲೆ 2 ಹಂಗೆ ಹೇಳಿ 8 ಹಂಗೆ ಹೇಳಿ 14 5 14 -70 14 5 ಈಗ ಕಳೀರಿ 15 ಭಾಗಿಲೆ 2 ಬ್ರಾಕೆಟ್ನಾಗ ಎಷ್ಟು -68 ಛೇದ ಹೊಡಿರಿ 3 1 3 4 ಆನ್ಸರ್ -34 -34 ಇಂಟು 15 15 4 60 15 3 45 45 51 ಮೈನಸ್ 15 ಎಸ್ 15ನೇ ಪದ ಈಕ್ವಲ್ ಟು -510 ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬಹುದು. ಈಗ ಮುಂದಿನ ಸಮಸ್ಯೆ ನೋಡೋಣ. ಇದು ಸ್ವಲ್ಪ ಟ್ವಿಸ್ಟ್ ಇದೆ ಕ್ವಶನ್. ಇಲ್ಲಿ n ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ. ಇಲ್ಲಿ an ಪದಗಳು ಕೊಟ್ಟಿದ್ರು, ಆದರೆ ಇಲ್ಲಿ n ಪದಗಳವರೆಗಿನ ಮೊತ್ತ 4n - n² ಆದರೆ ಮೊದಲ ಎರಡು ಪದಗಳ ಮೊತ್ತ ಮತ್ತು ಎರಡನೇ ಪದ ಮೂರನೇ ಪದ ಹಾಗೆ nನೇ ಪದವನ್ನು ಕಂಡುಹಿಡಿಯಿರಿ ಎಂದಿದೆ. ಈ ಪ್ರಶ್ನೆ ನೋಡಿ. ಈಗ ಸ್ವಲ್ಪ ಇದು ಅದು ಮೊದಲಾಗಿ ಕೊಟ್ಟಿದ್ದು an ಇತ್ತು, ಇದು ಕೊಟ್ಟಿದ್ದು ಪದಗಳ ಮೊತ್ತ n ಪದಗಳವರೆಗಿನ ಮೊತ್ತ Sn ಕೊಟ್ಟಿದ್ದು. Sn is equal to Sn is ಏನಿದೆ ಪ್ರಶ್ನೆ 4n - n². ನಿಮ್ಗೆ ಇದು ಗೊತ್ತಾ? Sn ಅಂದ್ರೆ ಒಂದೇ, a1 ಅಂದ್ರೆ ಒಂದೇ. S2 ಅಂದ್ರೆ a1 plus a2 S3 ಅಂದ್ರೆ a1 plus a2 plus a3 ಹೀಗೆ S1 S2 S3 ಅನ್ನು ನಾವು ಮಾಡಬಹುದು. ಈಗ ಮೊದಲಿಗೆ S1 S1 equal to a1 S1 equal to a1 4 ಇಂಟು ಏನಿದೆ -1² ಇದು a1 ಹಾಗೆ ಇದೆ ಅಂತ ನಾವು ಬೇಕಾದದ್ದು a1 ಇದು 4 ಕೊಟ್ಟಿದೆ 4 - 1 ಆನ್ಸರ್ ಬಂತು 3 ಮತ್ತು a1. ಅದೇ ರೀತಿ S2 ಕಂಡುಹಿಡಿಯಿರಿ. S2 ದಾಗ ಏನದ a1 plus a2 ಅದ ಇಸ್ ಈಕ್ವಲ್ ಟು ಏನಿದ್ದಲ್ಲಿ 2 ಇಂಟು 2 - 2². ಈಗ ಅಲ್ಲಿ ನಾವು a1 ಕಂಡುಹಿಡಿದ್ವಿ, ಅದು ಬೇರೆ ಇಲ್ಲ. a1 ಎಷ್ಟದ 3 ಪ್ಲಸ್ a2 ಇಸ್ ಈಕ್ವಲ್ ಟು 4 8 - 4 ಇಸ್ ಈಕ್ವಲ್ ಟು 3 ಪ್ಲಸ್ a2 ಇಸ್ ಈಕ್ವಲ್ ಟು 4. ನಮಗೆ a2 ಬೇಕಾಗಿದೆ. a2 ಇಸ್ ಈಕ್ವಲ್ ಟು 4 - 3 a2 ಇಸ್ ಈಕ್ವಲ್ ಎಷ್ಟು ಬಂತು 4 ರ 3 ರಲ್ಲಿ 1 a2. ಅದೇ ರೀತಿ a3 ಕಂಡುಹಿಡಿಯೋಣ. S3 ಅಂತಂದ್ರೆ a1 ಪ್ಲಸ್ a2 ಪ್ಲಸ್ a3 ಇಸ್ ಈಕ್ವಲ್ ಟು n ಇದ್ದಲ್ಲಿ 3 ಆಗಿದೆ 4 ಇಂಟು 3 - 3². n ಇದು a1 ಇದ್ದಲ್ಲಿ 3 ಹಾಕ್ರಿ, a2 ಇದ್ದಲ್ಲಿ 1 ಹಾಕ್ರಿ, a2 ಇದ್ದಲ್ಲಿ 1 ಹಾಕ್ರಿ ಪ್ಲಸ್ a3 ಹಂಗೆ ಬರಿ 4 ಮೂರಲೆ 12 - 3 ಮೂರಲೆ 9 2 ಕೂಡಿಸಿದ್ರಿ 4 ಪ್ಲಸ್ a3 ಇಸ್ ಈಕ್ವಲ್ ಟು ಎಷ್ಟು ಬರ್ತಿದೆ ಕಳೆದ್ರೆ ಅದು ಕೂಡ 3 ಬಂತು. ನನಗೆ a3 ಇಸ್ ಈಕ್ವಲ್ ಟು 3 ದಾಗ 4 ಮೈನಸ್ ಮಾಡಿ a3 ಇಸ್ ಈಕ್ವಲ್ ಟು -1 ನೋಡಿ. ಅವಾಗ ಏನಾದ್ರೆ ಮೊದಲ ಪದ ಕಂಡುಹಿಡಿದೆವು. ಮೊದಲ ಎರಡು ಪದಗಳ ಮೊತ್ತ ಮೊದಲ ಎರಡು ಪದಗಳ ಮೊತ್ತ ಅಂದ್ರೆ ಇಲ್ಲಿ S1 S2 ಮೊದಲ ಎರಡು ಪದಗಳ ಮೊತ್ತ ಎಷ್ಟು ಬರ್ತದ S1 a1 ಪ್ಲಸ್ a2 a1 ಎಷ್ಟದ 4 ಪ್ಲಸ್ a2 ಎಷ್ಟದ a2 1
ಎಷ್ಟಾಯ್ತು? 2 ಪದಗಳ ಮೊತ್ತ 4 ಆಯ್ತು. ಅದೇ ರೀತಿ ಮೊದಲ 2 ಪದಗಳ ಮೊತ್ತ ಆಯ್ತು. ಎರಡನೇ ಪದ ಎಷ್ಟು ಅಂದ್ರೆ ಎರಡನೇ ಪದ ಆಗಲಿಲ್ಲ. ಎರಡನೇ ಪದ ಎಷ್ಟು ಅಂದ್ರೆ 1. ಎರಡನೇ ಪದ 1. ಮೂರನೇ ಪದ ಎಷ್ಟಕ್ಕೆ? ಮೂರನೇ ಪದ -1. ಹಾಗಾದ್ರೆ ಮೂರನೇ ಪದ ಆಯ್ತು. ಮತ್ತೆ ಎರಡನೇ ಪದಕ್ಕೆ ಎಸ್ ಎ ಎನ್ ಈಕ್ವಲ್ ಟು ಎರಡನೇ ಪದ ಎ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದ್ರೆ ಈಗ ಎ ಎನ್ ಈಕ್ವಲ್ ಟು ಎ ಅಂದ್ರೆ ಎಷ್ಟಿದೆ? ಎ ಅಂದ್ರೆ ಮೊದಲ ಪದ 3 ಬಂದವು. 3 ಎನ್ ಅಂದ್ರೆ ಎನ್ ಹಂಗೆ -1. ಡಿ ಅಂದ್ರೆ a2 ಮೈನಸ್ a1. ಡಿ ಅಂದ್ರೆ a2 ಮೈನಸ್ a1. ಡಿ ಈಕ್ವಲ್ ಟು a2 ಎಷ್ಟದ? 1 ಅದ. 1 ಮೈನಸ್ 3. ಡಿ ಈಕ್ವಲ್ ಟು -2. ಡಿ ಈಕ್ವಲ್ ಟು -2. ಇದು ಡಿ ಬೆಲೆ. ಇಲ್ಲಿ -2 ಬಂದರೆ ಇಲ್ಲಿ -2 ಆಗ್ತದೆ. ಡಿ ಈಕ್ವಲ್ ಟು -2. ಅವಾಗ ಬರ್ತದೆ ಎ ಎನ್ ಈಕ್ವಲ್ ಟು 3 ಇದು ಗುಣಾಕಾರ -2n ಮೈನಸ್ ಇಂಟು ಮೈನಸ್ ಪ್ಲಸ್ 2 ಎ ಎನ್ನೇ ಪದ ಈಕ್ವಲ್ ಟು 5 ಪ್ಲಸ್ 5 ಮೈನಸ್ 2n. ಇದು ಎನ್ ಪದಗಳ ಎನ್ನೇ ಪದ. ಇದು ಪದಗಳ ಮೊತ್ತ ಅಲ್ಲ, ಎನ್ನೇ ಪದ. ಈ ರೀತಿಯಾಗಿ ಮೊದಲ ಪದ ಇದೆ ಅಂದರೆ ಮೊದಲ ಪದ 3, ಎರಡನೇ ಪದ 1, ಮೂರನೇ ಪದ -1. ಡಿ ಸಾಮಾನ್ಯ ವ್ಯತ್ಯಾಸ -2. ಎರಡು ಪದಗಳ ಮೊತ್ತ 4. ಎರಡನೇ ಪದಗಳ ಮೊತ್ತ 5 ಮೈನಸ್ 2 ಇಂಟು ಎನ್. 5 ಮೈನಸ್ 2 ಇಂಟು ಎನ್. ಈಗ ಈ ಪ್ರಶ್ನೆ ಏನಾಗಿ ಮುಕ್ತಾಯವಾಯಿತು. ಈಗ ಎಷ್ಟನೇ ಪ್ರಶ್ನೆ ಅಂದರೆ ಇದು 9, ಇದು 10, 11, ಆಮೇಲೆ 11ರಲ್ಲಿ 12ನೇ ಕ್ವಶನ್. ಇದು 12ನೇ ಕ್ವಶನ್ ಇದೆಯಾದರೂ ನೀವು ಮನೆಯಲ್ಲಿ ಹೋಮ್ವರ್ಕ್ ಮಾಡಿರ್ತೇವೆ ಅಂತ. ಇಲ್ಲಿಗೆ ಇದು 12ನೇ ಕ್ವಶನ್ ಒಂದೇ ರೀತಿ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನಾಳೆ ನಾನು ಅದು ಕೂಡ ಸಾಲ್ವ್ ಮಾಡಿಕೊಡ್ತೀನಿ. ದಯವಿಟ್ಟು ಇದನ್ನು ಮನೆಯಲ್ಲಿ ಹೋಮ್ವರ್ಕ್ ಆಗಿ ತಗೊಳ್ಳಿ. 6ರಿಂದ ಭಾಗ ಹೋಗುವ 40 ಏನಂದರೆ 6ರಿಂದ ಭಾಗ ಹೋಗುವ 40 ಧನಾತ್ಮಕ ಸಂಖ್ಯೆಗಳು ಅಂತ. ಇದು ಭಾಳ ಸಿಂಪಲ್ ಆಗಿದೆ. 6ರಿಂದ ಭಾಗ ಹೋಗುವ ಅಂದ್ರೆ 6 ಮಿನಿಟ್ ಹೋಗುತ್ತೆ. 6 6 6 3 18 ಇಲ್ಲಿ ತನಕ 40 ಅಂದರೆ 40 ಇಲ್ಲ, ನಾನೇ ಮಾಡ್ಕೊತೀನಿ ನೋಡಿ. ಎ ಅಂದರೆ 6, ಡಿ ಅಂದರೆ 12 ಮೈನಸ್ 6 6, ಎನ್ ಅಂದರೆ 40. ಎನ್ ಅಂದರೆ 40. ಎಸ್ ಎನ್ ಇಕ್ವಲ್ ಟು n/2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ 40 ಇಕ್ವಲ್ ಟು 40 ಭಾಗಿಲೆ 2 ಇಂಟು ಎ ಅಂದರೆ 6 ಪ್ಲಸ್ 40 ಮೈನಸ್ 1 ಇಂಟು ಡಿ ಅಂದರೆ 6. ಇದು ಚೆಲುವಳಿ ಎಷ್ಟು ಬಂತು? 20 ಬಂತು. 26 12 ಪ್ಲಸ್ 40 39 ಇಂಟು 6 9 6 54 6 3 18 23 ಎಷ್ಟು? 234 ಬರಕ್ಕೆ 20 ಇಂಟು 234 ಪ್ಲಸ್ 12 6 4 2 ಎಷ್ಟು ಬಂತು? 246. ಗುಣಕಾರ ಮಾಡಿ 246 ಇಂಟು 20 ಮಾಡಿ 246 ಇಂಟು 20. 6 12 2 5 1 2 8 9 2 4 ಇದಿರೋದು 4,920. ಇದು ಕೊನೆಯ ಲೆಕ್ಕ ಆಯಿತು. ಇಲ್ಲಿಗೆ ನಾನು ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಈಗ ಮೊದಲ 15 8ರ ಅಪವರ್ತಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಮೊದಲ 15 8ರ ಅಪವರ್ತೆ. ಮೊದಲ 15 8ರ ಅಪವರ್ತೆಗಳ ಮೊತ್ತ ಕಂಡುಹಿಡಿಯಿರಿ. ಅಪವರ್ತಗಳ ಮೊತ್ತ ಕಂಡುಹಿಡಿಯಿರಿ. ಇದು ನಿಮಗೆ ಹೋಮ್ವರ್ಕ್ ಆಗಿ ತಗೊಳ್ಳಿರಿ. ಇದು 13ನೇ ಪ್ರಶ್ನೆ ಇದೆ ನಿಮ್ಮ ಬುಕ್ಕಿನಲ್ಲಿ. ಇದು ಹೋಮ್ವರ್ಕ್ ಮಾಡಿ. ಇದು ಮಾಡಿದ ನನಗೆ ನಾಳೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.